ಫಸ್ಟ್ನೇ ಸಿನಿಮಾದಲ್ಲೇ ತುಂಬ ಫೇಮಸ್ ಮಾಡಿಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ಅನಂತ ಪೂರ್ತಿ ಧನ್ಯವಾದಗಳು. ಮತ್ತು ಎಲ್ಲ ಆಲ್ರೆಡಿ ಮಾತಾಡ್ಬಿಟ್ಟಿದ್ದೀನಿ, ಇನ್ನೇನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇವತ್ತೇ ನಮ್ಮದು ಫಸ್ಟ್ ಡೇ ಶೂಟಿಂಗ್ ನಡೀತಿದೆ. ನಮ್ಮ ಮೋಹನ್ ಅಷ್ಟು ಮಾತಾಡ್ತಾರೆ, ಆಮೇಲೆ ಮಾತಾಡ್ತೀನಿ ನಾನು ಒಂದು 10 ನಿಮಿಷ. ದಯವಿಟ್ಟು ಪ್ಯಾನಿಕ್ ಆಗ್ತಿದ್ದೀನಿ, ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಹಾಂ ಮೇಡಮ್, ರಿಹರ್ಸಲ್ಲು ಹೌದು, ಮಾಸ್ಟ್ರೇ ಎಲ್ಲ ಮಾಡಿಸಿದ್ದಾರೆ ಅಷ್ಟೊಂದು. ಹಾಂ ಮೇಡಮ್, 1 ಮಂತ್ ಮಾಡಿಸಿದ್ದಾರೆ. 1 ಮಂತ್ ಮಾಡಿಸಿದ್ದಾರೆ. 1 ಮಂತ್ ಮಾಡಿಸಿದ್ದಾರೆ, ಪ್ರಾಕ್ಟೀಸ್ ಮಾಡಿಸಿದ್ದಾರೆ. ಮೋಹನ್ ಮಾಸ್ಟ್ರೇ ಮಾಡಿಸಿದ್ದಾರೆ. ಹಾಂ ಸರ್, ಸಿನಿಮಾ ರಂಗ ಅಂದರೆ ಎಲ್ಲರಿಗೂ ಆಸೆ ಅಲ್ವಾ ಸರ್? ರೈತರು ಸಿನಿಮಾಗೆ ಬರಬಾರ್ದಾ? ಹಾಂ ಹೌದು ಮೇಡಮ್, ಚಿಕ್ಕ ವಯಸ್ಸಿಂದ ತುಂಬ ಇಷ್ಟ ಒಂದು ಹೀರೋ ಆಗಬೇಕು ಅಂತ. ತುಂಬ ಶ್ರಮ ಪಟ್ಟಿದ್ದೀವಿ ಇಲ್ಲಿವರೆಗೆ ಬರೋಕ್ಕೆ. ಇವತ್ತೊಂದು ಪ್ರೊಡಕ್ಷನ್ನೇ ಇದು ಮಾಡಿ ಹೀರೋ ಆಗಬೇಕು ಅಂತ ಬಂದಿದ್ದೀನಿ ಮೇಡಮ್. ಒಂದು 10 ವರ್ಷದ ಕನಸು ಒಂದು ಹೀರೋ ಆಗಬೇಕು ಅಂತ. ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದೇ ಕಷ್ಟ. ಗೊತ್ತಲ್ಲ ಸರ್, ನಮ್ಮ ಯಜಮಾನ್ರು ಡಿ ಬಾಸ್. ಯಾಕೆ ಅಂದರೆ ಚಿಕ್ಕ ವಯಸ್ಸಿಂದ ನೋಡಿ ಇಷ್ಟಪಟ್ಟು ಅವ್ರ ಸ್ಟೈಲು, ಅವ್ರ ಆ್ಯಕ್ಟಿಂಗು, ಫಸ್ಟ್ನೇ ಸಿನಿಮಾ ನೋಡಿ ನಾವು ಒಂದಿನ ನಂಬಾಸ್ತರ ಆಗಬೇಕು ಅಂತ ಬಂದಿದ್ದೀವಿ ಮೇಡಮ್. ಒಂದು ಅಂತ ಹೇಳೋಕ್ಕಾಗಲ್ಲ, ಎಲ್ಲನೂ ಫಾಲೋ ಮಾಡ್ತೀವಿ. ನಮ್ಮ ಬಾಸ್ ಏನು ಮಾಡ್ತಾರೆ ಎಲ್ಲ. ಹೌದು ಮೇಡಮ್, ಅವ್ರ ವಾಕಿಂಗ್ ಸ್ಟೈಲು ಮತ್ತು ಅವರು ಎಲ್ಲ ನೋಡ್ಬೋದು. ಅವರಷ್ಟು ಮಾಡೋಕ್ಕಾಗಲ್ಲ, ತಕ್ಕ ಮಟ್ಟಿಗೆ ಮಾಡ್ತೀವಿ. ಹೌದು ಸರ್, ಹೌದು ಸರ್, ನಮಗೂ ಅಷ್ಟು ಡ್ಯಾನ್ಸ್ ಬರಲ್ಲ. ನಾವು ಮ್ಯಾನೇಜರ್ ಮೇಲೆ ಫುಲ್ಫಿಲ್ ಮಾಡಿಬಿಡ್ತೀವಿ, ನಮಗೂ ಅಷ್ಟು ಬರಲ್ಲ. ಸರ್ ಹೇಳಿ. ಹೌದು ಸರ್, ಹೌದು ಹೌದು ಸರ್, ಮೊನ್ನೆ ಫೋಟೋ ಶೂಟ್ ಮಾಡಿಸೋದ್ಮೇಲೆ ನಾವು ಫೇಮಸ್ ಆಗಿಬಿಟ್ಟಿದ್ದೀವಿ. ಮೇಡಮ್ ಫ್ಯಾನ್ಸ್ ಎಲ್ಲ ನಮ್ಮನ್ನು ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆಸ್ತಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಸರ್ ಸರ್ ಫಸ್ಟ್ ದಿನನೇ ಸಾಂಗ್ ಶೂಟ್ ಯಾಕೆ ಅಂದರೆ, ಶಿವಮೊಗ್ಗ ಜೈಲ ಶೂಟ್ ಮಾಡೋಣ ಅಂದ್ಕೊಂಡು ಮಳೆ ಇರೋದ ಕಾರಣದಿಂದ ಸಾಂಗ್ ಮುಗಿಸ್ಕೊಂಡು ಹೋಗ್ಬೇಡೋಣ ಅಂದ್ಬಿಟ್ಟು ಸಾಂಗ್ ಮಾಡ್ತಿದ್ದೀವಿ. ನಮ್ಮ ಗುರುಗಳು ಸಾಂಗು ರಿಲೀಕ್ ಮಾಡಿದ್ದಾರೆ. ಫಸ್ಟ್ ಅದನ್ನೇ ಮಾಡಿಕೊಟ್ರು, ಏನು ತಿಂಗ್ ಮಾಡಿಕೊಟ್ರು ಗೊತ್ತಿಲ್ಲ. ಐಟಮ್ ಸಾಂಗೆ ಮಾಡಿಕೊಟ್ರು. ಇದನ್ನು ಮುಗಿಸ್ಕೊಂಡು ಶಿವಮೊಗ್ಗ ಜೈಲಿಗೆ ಹೋಗ್ತೀವಿ ಸರ್. ನೆಕ್ಸ್ಟ್ ಮಂತು 3ನೇ ತಾರೀಕಿಂದ ಶಿವಮೊಗ್ಗ ಜೈಲು ಶೂಟ್ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಭವ್ಯ ಮೇಡಮ್ ಮಾತಾಡ್ತಾರೆ.